ವಿಠಲ ಕಚೇರಿಯಿಂದ ಮನೆಗೆ ಬಂದು ಬಟ್ಟೆ ಬದಲಾಯಿಸಿ ಹಾಸಿಗೆಯ ಮೇಲೆ ಕುಳಿತ ತಕ್ಷಣ ಅವನ ಪತ್ನಿ ಸುಧಾ ಸ್ನಾನಗೃಹದಿಂದ ಹೊರಬಂದಳು. ವಿಠಲ ಅವಳನ್ನು ತನ್ನ ಬಾಹುಗಳಲ್ಲಿ ಸೆಳೆದುಕೊಂಡ ಕೂಡಲೇ ಹೊರಗಿನಿಂದ ವಿಠಲನ ಅಣ್ಣನ ಹೆಂಡತಿ ಮಾಧವಿಯ ಧ್ವನಿ ಕೇಳಿಸಿತು. ದೊರೆ ಎಲ್ಲಿರುವಿರಿ? ಹೊರಗೆ ಬನ್ನಿ, ಯಾವಾಗಲೂ ಹೆಂಡತಿಯ ಸೆರಗಿನಲ್ಲೇ ಸುತ್ತುತ್ತೀರಿ. ವಿಠಲ ಕೂಡಲೇ ಸುಧಾಳನ್ನು ದೂರ ಸರಿಸಿ ಹೊರಗೆ ಧಾವಿಸಿದ. ಅಷ್ಟರಲ್ಲಿ ಸುಧಾ ಕೇಳಿದಳು, ನನಗೆ ನನ್ನ ಬ್ಲೌಸ್ ತೆಗೆದುಕೊಳ್ಳಲು ಅಂಗಡಿಗೆ ಹೋಗಬೇಕು. ನನಗೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡಿ. ವಿಠಲ ಸ್ವಲ್ಪ ಗೊಂದಲಕ್ಕೊಳಗಾದ. ಬಾಗಿಲಲ್ಲಿ ನಿಂತ ಸುಧಾಳತ್ತ ನೋಡಿದಾಗ ಅವಳ ಮುಖದಲ್ಲಿ ಸ್ವಲ್ಪ ವಿಷಾದದ ಭಾವನೆ ಮೂಡಿತು. ವಿಠಲ ನಿಧಾನವಾಗಿ ಹೇಳಿದ, ಅಣ್ಣ ಬಂದಾಗ ನೀವು ಅವರ ಜೊತೆ ಹೋಗಿ ಬಿಡಿ. ಆಗ ಮಾಧವಿ ಹೇಳಿದಳು, ನಾನು ಕಳೆದ ವಾರದಿಂದ ಅವರಿಗೆ ಹೇಳುತ್ತಿದ್ದೇನೆ, ಅವರಿಗೆ ಸಮಯವೇ ಸಿಗುತ್ತಿಲ್ಲ. ನೀವು ನನ್ನ ಜೊತೆ ಬನ್ನಿ. ಮೊದಲು ನನ್ನ ಜೊತೆ ಅಂಗಡಿಗೆ ಹೋಗುತ್ತಿದ್ದೀರಿ. ಈಗ ಏನು, ನಿಮ್ಮ ಹೆಂಡತಿ ನನ್ನ ಜೊತೆ ಹೋಗಲು ಬೇಡವೆಂದಿದ್ದಾಳೇನೋ? ಇಷ್ಟೊಂದು ಅತಿಯಾಗಿ ನಿಮ್ಮ ಹೆಂಡತಿಯ ಹಿಡಿತದಲ್ಲಿರುವುದು ಸರಿಯಲ್ಲ ದೊರೆ. ಹೀಗೆ ಹೇಳಿ ಆಕೆ ಜೋರಾಗಿ ನಕ್ಕಳು. ವಿಠಲ ಮುಜುಗರಕ್ಕೊಳಗಾಗಿ, ಇಲ್ಲ ಅತ್ತಿಗೆ, ಅಂತಹದ್ದೇನೂ ಇಲ್ಲ ಎಂದು ಹೇಳಿ ಬೈಕಿಯನ್ನು ತೆಗೆದುಕೊಂಡ. ಆಗ ಸುಧಾ ಕೂಡಲೇ, ಮೊದಲು ನೀವು ಚಹಾ ಕುಡಿಯಿರಿ ಎಂದಳು. ಸುಧಾಳ ಮಾತು ಕೇಳಿ ಮಾಧವಿ ಅಡ್ಡಿಪಡಿಸಿ, ಅಯ್ಯೋ ಚಹಾ, ನಾವು ಹೊರಗೆ ಕುಡಿಯುತ್ತೇವೆ. ನಾವು ಯಾವಾಗ ಹೊರಗೆ ಹೋದರೂ ಹೋಟೆಲಿನ ರುಚಿಕರವಾದ ಚಹಾ ಕುಡಿಯುತ್ತೇವೆ ಎಂದು ಹೇಳಿ ಮನೆಯಿಂದ ಹೊರಟು ಹೋದಳು. ಸುಧಾಳ ಮುಖ ಪೆಚ್ಚುವಾಯಿತು. ಅವರು ಅಲ್ಲಿಂದ ಹೊರಟ ಕೂಡಲೇ ಸುಧಾ ಸೋಫಾದ ಮೇಲೆ ಕುಸಿದು ಕುಳಿತಳು. ಅವಳಿಗೆ ಇದು ಯಾವುದೂ ಇಷ್ಟವಾಗಿರಲಿಲ್ಲ. ಅವಳ ಮದುವೆಯಾಗಿ 2 ತಿಂಗಳುಗಳಾಗಿದ್ದವು ಮತ್ತು ಮೊದಲ ದಿನದಿಂದಲೂ ಅವಳು ತನ್ನ ಅಕ್ಕ ಮಾಧವಿ, ತನ್ನ ಭಾವನ ವಿಠಲ ಮೇಲೆ ಅತಿಯಾದ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಿರುವುದನ್ನು ನೋಡುತ್ತಿದ್ದಳು. ಸುಧಾ ತನ್ನ ಗಂಡನೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿದಾಗಲೆಲ್ಲ ಮಾಧವಿ ಯಾವುದಾದರೊಂದು ನೆಪ ಹೇಳಿ ವಿಠಲನನ್ನು ಕರೆದು ಬಿಡುತ್ತಿದ್ದಳು. ಸುಧಾ ಎಷ್ಟು ಹೊತ್ತು ಹೀಗೆ ಸೋಫಾದ ಮೇಲೆ ಕುಳಿತಿದ್ದಳೋ ಗೊತ್ತಿಲ್ಲ. ಆಗಲೇ ಅವಳ ಅತ್ತೆ ಶಾರದಾ ದೇವಸ್ಥಾನದಿಂದ ಬಂದು, ತಗೋ ಸುಧಾ, ಪ್ರಸಾದ ತೆಗೆದುಕೋ ಎಂದಾಗ ಅವಳು ಆಲೋಚನೆಯಿಂದ ಹೊರಬಂದಳು. ವಿಷಾದ ಮನಸ್ಸಿನಿಂದ ಅವಳು ಪ್ರಸಾದ ತೆಗೆದುಕೊಂಡಾಗ ಶಾರದಾ, ಏನಾಯಿತು ಸುಧಾ? ಮನೆಯಲ್ಲಿ ಇಷ್ಟೊಂದು ಶಾಂತಿ ಇದೆ. ದೊಡ್ಡ ಸೊಸೆ ಇನ್ನೂ ಕಚೇರಿಯಿಂದ ಬಂದಿಲ್ಲವೇ ಎಂದು ಕೇಳಿದಾಗ ಸುಧಾ ನಿಧಾನವಾಗಿ, ಅಮ್ಮ, ಅವರು ಅಂಗಡಿಗೆ ಹೋಗಿದ್ದಾರೆ ಎಂದು ಹೇಳಿ ತಲೆ ತಗ್ಗಿಸಿ ಅಡುಗೆ ಮನೆಗೆ ತೆರಳಿ ರಾತ್ರಿಯ ಅಡುಗೆಯ ತಯಾರಿಗೆ ತೊಡಗಿದಳು. ಶಾರದಾ ಸುಧಾಳತ್ತ ತೀಕ್ಷ್ಣವಾಗಿ ನೋಡಿದರು. ಅವರಿಗೂ ಅರ್ಥವಾಗುತ್ತಿತ್ತು ತಮ್ಮ ಕಿರಿಯ ಸೊಸೆಗೆ ಇದು ಇಷ್ಟವಾಗುತ್ತಿಲ್ಲ ಎಂದು. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಒಂದು ದಿನ ವಿಠ್ಠಲ ತನ್ನ ಕೋಣೆಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಮತ್ತು ಸುಧಾ ಕೂಡ ಅವನ ಪಕ್ಕದಲ್ಲಿ ಕುಳಿತು ಅವನೊಂದಿಗೆ ಮಾತನಾಡುತ್ತಿದ್ದಳು. ಆಗಲೇ ಮಾಧವಿ ದಡಬಡನೆ ಅವರ ಕೋಣೆಗೆ ನುಗ್ಗಿ, ದೊರೆ, ಬೇಗ ಬೇಗ ತಯಾರಾಗಿ ಬನ್ನಿ, ನಾವು ಸಿನಿಮಾ ನೋಡಲು ಹೋಗಬೇಕು ಎಂದಳು. ಇದು ಕೇಳಿ ವಿಠ್ಠಲ ಆಶ್ಚರ್ಯಗೊಂಡ. ಏಕಾಏಕಿ ಸಿನಿಮಾಕ್ಕೆ ಯಾರ್ಯಾರು ಹೋಗುತ್ತಿದ್ದಾರೆ ಅತ್ತಿಗೆ ಎಂದು ಕೇಳಿದ. ಅದಕ್ಕೆ ಆಕೆ, ಯೋಜನೆ ನನಗೂ ನಿಮ್ಮ ಅಣ್ಣನಿಗೂ ಇತ್ತು. ಆದರೆ ಅಣ್ಣ ಫೋನ್ ಮಾಡಿ ಹೇಳಿದರು, ಅವರು ಸಮಯಕ್ಕೆ ಸರಿಯಾಗಿ ಬರಲು ಆಗುವುದಿಲ್ಲ. ಆದ್ದರಿಂದ ನಾನು ನಿಮ್ಮ ಜೊತೆ ಸಿನಿಮಾಕ್ಕೆ ಹೋಗಿಬಿಡುತ್ತೇನೆ. ಅತ್ತಿಗೆ, ನೀನು ಅಡಿಗೆ ತಯಾರಿಸು. ನಾನು ದೊರೆಯ ಜೊತೆ ಸಿನಿಮಾ ನೋಡಲು ಹೋಗುತ್ತಿದ್ದೇನೆ. ನಾವು ಊಟ ಕೂಡ ಹೊರಗೆ ಮಾಡಿಕೊಂಡು ಬರುತ್ತೇವೆ ಎಂದಳು. ಸುಧಾಳ ಮನಸ್ಸು ಕಿಚ್ಚು ಹತ್ತಿತು. ಏಕೆಂದರೆ ತನ್ನ ಅಕ್ಕ ತನ್ನ ಗಂಡನ ಮೇಲೆ ತಾನೇ ಹೆಚ್ಚು ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಿದ್ದಳು. ವಿಠಲ ಯಾವುದಾದರೂ ಕೆಲಸಕ್ಕೆ ಬೇಡ ಎನ್ನಲು ಪ್ರಯತ್ನಿಸಿದರೆ ಆಕೆ ಅವನನ್ನು ಹೀಯಾಳಿಸುತ್ತಿದ್ದಳು ಮತ್ತು ಮುಜುಗರಕ್ಕೀಡಾಗುವಂತೆ ಮಾಡುತ್ತಿದ್ದಳು. ಮತ್ತು ವಿಠಲ ಕೂಡ ತನ್ನ ಅಕ್ಕನ ಮುಂದೆ ಏನು ಮಾತನಾಡಲು ಆಗುತ್ತಿರಲಿಲ್ಲ. ಆದರೆ ಇಂದು ತನ್ನ ಅಕ್ಕ ಮಿತಿ ಮೀರಿ ವರ್ತಿಸಿದ್ದಳು. ಸುಧಾ ವಿರೋಧಿಸುತ್ತಾ, ಅಕ್ಕ ಅಣ್ಣ ಕಚೇರಿಯಿಂದ ಸಮಯಕ್ಕೆ ಸರಿಯಾಗಿ ಬರಲು ಆಗದಿದ್ದರೆ ನೀವು ನಾಳೆ ಅವರ ಜೊತೆ ಸಿನಿಮಾಕ್ಕೆ ಹೋಗಬಹುದು ಬಿಡಿ. ಇಲ್ಲವಾದರೆ ಸಿನಿಮಾದ ಟಿಕೆಟ್ ನಮಗೆ ಕೊಡಿ, ನಾವು ಇಬ್ಬರೂ ಪತಿ ಪತ್ನಿ ಸಿನಿಮಾ ನೋಡಿಕೊಂಡು ಬರುತ್ತೇವೆ. ಆದರೆ ನೀವು ಹೀಗೆ ನಿಮ್ಮ ಮೈದುನನ ಜೊತೆ ಸಿನಿಮಾ ನೋಡಲು ಹೇಗೆ ಹೋಗಬಹುದು ಎಂದಳು. ಆಗ ಮಾಧವಿ ಮನೆಯಲ್ಲಿ ಗಲಾಟೆ ಎಬ್ಬಿಸಿದಳು. ನೀನು ಅತ್ತಿಗೆ ಮೈದುನರ ಪವಿತ್ರ ಸಂಬಂಧದ ಮೇಲೆ ಬೆರಳು ತೋರಿಸುತ್ತಿದ್ದೀಯಾ? ನಿನಗೆ ನಿನ್ನ ಗಂಡನ ಮೇಲೆ ಮತ್ತು ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಾವು ಈ ಮನೆಯಲ್ಲಿ ಹಲವು ವರ್ಷಗಳಿಂದ ಒಟ್ಟಿಗೆ ವಾಸಿಸುತ್ತಿದ್ದೇವೆ. ನಾನು ದೊರೆಯ ಜೊತೆ ಎಲ್ಲೆಡೆ ಹೋಗುತ್ತೇನೆ. ಇದುವರೆಗೂ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ. ನೀನು ಅವನ ಹೆಂಡತಿ, ಇದರ ಅರ್ಥ ಅವನು ಕೇವಲ ನಿನ್ನ ಗುಲಾಮ ಆಗಿದ್ದಾನೆ ಎಂದಲ್ಲ. ಅರ್ಥವಾಯಿತೇ? ಈಗ ವಿಠಲ ಕೂಡ ಸುಮ್ಮನಿರಲಿಲ್ಲ. ಅವನು ನಿಧಾನವಾಗಿ, ಆದರೆ ಅತ್ತಿಗೆ, ನಾನು ನಿಮ್ಮ ಜೊತೆ ಸಿನಿಮಾ ನೋಡಲು ಎಂದೂ ಹೋಗಿಲ್ಲವಲ್ಲ ಎಂದ. ಅಷ್ಟರಲ್ಲಿ ಶಾರದಾ ತನ್ನ ಕೋಣೆಯಿಂದ ಹೊರಗೆ ಬಂದು, ಮನೆಯಲ್ಲಿ ಏನು ಗಲಾಟೆ ಆಗುತ್ತಿದೆ? ನೀವೆಲ್ಲರೂ ಮನೆಯನ್ನು ತರಕಾರಿ ಮಾರುಕಟ್ಟೆಯನ್ನಾಗಿ ಮಾಡಿದ್ದೀರಿ ಎಂದರು.
ಆಗ ಮಾಧವಿ ದೂರು ಹೇಳುತ್ತಾ, ನೋಡಿ ಅತ್ತಿಗೆ, ನಾನು ದೊರೆಯ ಬಳಿ ನನ್ನ ಜೊತೆ ಸಿನಿಮಾ ನೋಡಲು ಬಾ ಎಂದು ಹೇಳುತ್ತಿದ್ದೆ, ಏಕೆಂದರೆ ಸುನಿಲ್ಗೆ ಬರುವುದಕ್ಕೆ ಸಮಯವಿಲ್ಲ. ಈಗ ನನಗೆ ಈ ಸಿನಿಮಾ ನೋಡಲೇಬೇಕು. ಆದ್ದರಿಂದ ಇವಳು ಈ ಕಿರಿಯ ಸೊಸೆ ಹೊಟ್ಟೆಕಿಚ್ಚಿನಿಂದ ಜಗಳ ಮಾಡುತ್ತಿದ್ದಾಳೆ ಮತ್ತು ಅದು ಅಲ್ಲದೆ ದೊರೆಯು ಈಗ ತನ್ನ ಹೆಂಡತಿಗೆ ಬೆಂಬಲ ನೀಡುತ್ತಿದ್ದಾನೆ. ನೋಡಿಬಿಡಿ, ಈ ಕಿರಿಯ ಸೊಸೆ ತನ್ನ ರೂಪದ ಮೋಹಕ್ಕೆ ಬಿದ್ದು ದೊರೆಯನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳದಿದ್ದರೆ ಸಾಕು. ಆಗ ಶಾರದಾ ದೊಡ್ಡ ಸೊಸೆಗೆ ಬೈಯುತ್ತಾ, ನೀನು ಏನು ಮಾತನಾಡುತ್ತಿದ್ದೀಯಾ? ಇವಳು ವಿಠಲನ ಹೆಂಡತಿ. ಹೆಂಡತಿಗೆ ಗಂಡನ ಮೇಲೆ ಹಕ್ಕು ಇರುವುದಿಲ್ಲವೇ? ಮತ್ತು ನನ್ನ ದೊಡ್ಡ ಮಗನು ನಿನ್ನ ಮಾತು ಕೇಳುತ್ತಾನೆ, ನಿನ್ನ ಸಂತೋಷದ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಹಾಗಾದರೆ ನೀನು ಕೂಡ ಅವನನ್ನು ನಿನ್ನ ರೂಪದ ಮೋಹಕ್ಕೆ ಬಲಿ ಮಾಡಿಕೊಂಡಿದ್ದೀಯೇ? ಇದು ಕೇಳಿ ಮಾಧವಿ ಅಕ್ಷರಶಃ ಬೆರಗಾದಳು. ಅವಳ ಅತ್ತೆ ಅವಳನ್ನು ಬೈಯುತ್ತಾ, ನೀನು ಯಾವಾಗಲೂ ಹೇಳುವುದು ನಾನು ನನ್ನ ಮೈದುನನ ಜೊತೆ ಸುತ್ತಾಡಲು ಹೋಗುತ್ತಿದ್ದೆ. ಆಗ ಅವನು ಚಿಕ್ಕವನಿದ್ದ. ಈಗ ಇವನು ಮದುವೆಯಾದ ಪುರುಷ. ಇಂತಹ ಮದುವೆಯಾದ ಪುರುಷನ ಜೊತೆ ಎಲ್ಲಿಯಾದರೂ ಹೋದರೆ ಅವನ ಹೆಂಡತಿಗೆ ಖಂಡಿತ ಕೆಟ್ಟದು ಅನಿಸುತ್ತದೆ. ನೀನು ಹೇಳು, ಕಿರಿಯ ಸೊಸೆ ನಿನ್ನ ಗಂಡನ ಜೊತೆ ಸಿನಿಮಾಕ್ಕೆ ಹೋದರೆ ನಿನಗೆ ಇದು ಸರಿ ಎನಿಸುತ್ತದೆ? ಇದು ಕೇಳಿ ಮಾಧವಿ ತಡವಡಿಸಿದಳು. ನಂತರ ಶಾರದಾ ಮುಂದುವರೆದು, ನೀನು ನಾಳೆ ಸಿನಿಮಾ ನೋಡಲು ಹೋಗು. ಇಂದಿನ ಟಿಕೆಟ್ ನೀನು ಕಿರಿಯ ಸೊಸೆಗೆ ಕೊಡು. ವಿಠಲ ತನ್ನ ಹೆಂಡತಿಯ ಜೊತೆ ಸಿನಿಮಾ ನೋಡಿಕೊಂಡು ಬರುತ್ತಾನೆ. ಹಾಗೆ ನೋಡಿದರೆ ಕಿರಿಯ ಸೊಸೆ ಈ ಮನೆಗೆ ಬಂದಾಗಿನಿಂದ ವಿಠಲ ಅವಳನ್ನು ಎಲ್ಲಿಯೂ ಸುತ್ತಾಡಲು ಕರೆದುಕೊಂಡು ಹೋಗಿಲ್ಲ. ಈ ನೆಪದಲ್ಲಿ ಇಬ್ಬರು ಹೊರಗೆ ಸುತ್ತಾಡಿ ಬರುತ್ತಾರೆ. ಅಡುಗೆಯ ವಿಷಯಕ್ಕೆ ಬಂದರೆ ನೀನು ಹೊರಗಿನಿಂದ ಊಟ ಆರ್ಡರ್ ಮಾಡು. ನಾವು ಕೂಡ ಇಂದು ಸ್ವಲ್ಪ ಪಾರ್ಟಿ ಮಾಡೋಣ. ಮತ್ತು ಕಿರಿಯ ಸೊಸೆ ನೀವಿಬ್ಬರೂ ಊಟ ಹೊರಗೆ ಮಾಡಿಕೊಂಡು ಬನ್ನಿ. ಅತ್ತೆಯ ಎದುರಿಗೆ ಮಾಧವಿ ಏನೂ ಮಾತನಾಡಲಾಗದೆ ಸುಮ್ಮನೆ ಟಿಕೆಟ್ ವಿಠಲನತ್ತ ಹಸ್ತಾಂತರಿಸಿದಳು. ವಿಠಲ ತಲೆ ತಗ್ಗಿಸಿಕೊಂಡು ತನ್ನ ಕೋಣೆಯಿಂದ ಹೊರಗೆ ನಡೆದ. ಆಗ ಮಾಧವಿ ಕೂಡ ತನ್ನ ಕೋಣೆಗೆ ಹೋದಳು ಮತ್ತು ಸುಧಾ ತಯಾರು ಆಗಲು ತೊಡಗಿದಳು. ಅವಳ ಮನಸ್ಸಿಗೆ ದೊಡ್ಡ ನಿರಾಳತೆ ಆಯಿತು. ಕನಿಷ್ಠ ಅತ್ತಿಯಾದರೂ ತನ್ನ ಮನಸ್ಸಿನ ಗೊಂದಲವನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಮತ್ತು ತನ್ನ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದ್ದಾಳೆ. ಅತ್ತ ಅವರಿಬ್ಬರೂ ರೆಡಿಯಾಗಿ ಸಿನಿಮಾಕ್ಕೆ ಹೊರಟ ನಂತರ ಮಾಧವಿಯ ದುಃಖಿತ ಮುಖವನ್ನು ನೋಡಿದ ಶಾರದಾ ಅವಳ ಬಳಿಗೆ ಬಂದು ಸಮಾಧಾನಪಡಿಸಿ, ನೋಡು ಮಾಧವಿ, ಯಾವುದೇ ಹೆಂಡತಿ ತನ್ನ ಗಂಡನ ಸಂಪೂರ್ಣ ಹಕ್ಕನ್ನು ಬಯಸುತ್ತಾಳೆ. ಈ ರೀತಿ ನೀನು ನಿನ್ನ ಮೈದುನನಿಗೆ ಪ್ರತಿಯೊಂದು ಕೆಲಸಕ್ಕೂ ಕರೆದರೆ, ಅವನ ಜೊತೆ ಅತಿಯಾಗಿ ಬೆರೆದುಕೊಂಡರೆ ಸುಧಾಗಂತೂ ಕೆಟ್ಟದು ಅನಿಸುತ್ತದೆ. ಯಾವುದೇ ಹೆಂಡತಿಗೂ ಇದು ಕೆಟ್ಟದು ಅನಿಸಬಹುದು. ಸಂಬಂಧಗಳಿಗೆ ಒಂದು ಮಿತಿ ಇರುತ್ತದೆ ಮತ್ತು ಮಿತಿಯಲ್ಲಿ ಬದುಕಿ ಸಂಬಂಧಗಳನ್ನು ನಿರ್ವಹಿಸಿದರೆ ಕೌಟುಂಬಿಕ ಜೀವನ ಸುಗಮವಾಗಿ ಸಾಗುತ್ತದೆ. ಇಲ್ಲವಾದರೆ ಸಂಬಂಧಗಳು ಮುರಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮಾಧವಿ ಸುಮ್ಮನೆ ನಿಂತು ಎಲ್ಲವನ್ನೂ ಆಲಿಸಿದಳು. ಶಾರದಾ, ನನಗೆ ಗೊತ್ತು, ನೀನು ಈ ಮನೆಗೆ ಬಂದಾಗ ವಿಠಲ ತುಂಬಾ ಚಿಕ್ಕವನಿದ್ದ. ಅವನು ನಿನ್ನ ಜೊತೆಗೆ ನಕ್ಕು ನಲಿಯುತ್ತಾ ಬೆಳೆದ. ಆದರೆ ಈಗ ಅವನು ದೊಡ್ಡವನಾಗಿದ್ದಾನೆ, ಅವನ ಹೆಂಡತಿ ಬಂದಿದ್ದಾಳೆ. ಆದ್ದರಿಂದ ಅವನ ಜವಾಬ್ದಾರಿಯೂ ಬದಲಾಗುತ್ತದೆ. ಆದ್ದರಿಂದ ನೀನು ಕೂಡ ಈ ಬದಲಾದ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಲು ಕಲಿಯಬೇಕು. ಕೆಲವೊಮ್ಮೆ ನನಗೆ ಅನಿಸುತ್ತದೆ, ನಿನಗೆ ನಿನ್ನ ಅತ್ತಿಗೆಯ ಬಗ್ಗೆ ಈರ್ಷೆ ಆಗುತ್ತಿದೆ. ಈಗ ವಿಠಲನ ಹೆಚ್ಚಿನ ಸಮಯ ಅವಳೊಂದಿಗೆ ಕಳೆಯುತ್ತದೆ ಎಂದು. ಇದು ಕೇಳಿ ಮಾಧವಿಯ ತಲೆ ತಗ್ಗಿತು, ಏಕೆಂದರೆ ಮಾತು ನಿಜವೇ ಆಗಿತ್ತು. ಶಾರದಾ ಅವನ ಹಣೆಯ ಮೇಲೆ ಕೈಯಾಡಿಸಿ, ನೀನು ನಿನ್ನ ಗಂಡನ ಜೊತೆ ಸಮಯ ಕಳೆ, ನಿನ್ನ ಮಕ್ಕಳ ಬಗ್ಗೆ ಗಮನಹರಿಸು. ವಿಠಲನಿಗೂ ತನ್ನ ಹೆಂಡತಿಯ ಜೊತೆ ಸಮಯ ಕಳೆಯಲು ಬಿಡು. ಸಮಯದ ಬೇಡಿಕೆ ಇದೆ. ಈ ವಿಷಯದಲ್ಲಿ ನೀನು ವಿಠಲನನ್ನು ನಿನ್ನ ಕಡೆಗೆ ಎಳೆಯಲು ಪ್ರಯತ್ನಿಸಿದಷ್ಟು ವಿಷಯ ಇನ್ನಷ್ಟು ಹದಗೆಡುತ್ತದೆ. ಈಗ ಬಹುಶಃ ಮಾಧವಿಗೆ ಅತ್ತೆಯ ಮಾತು ಅರ್ಥವಾಗುತ್ತಿತ್ತು. ಆದ್ದರಿಂದ ಅವಳು ನಿಧಾನವಾಗಿ, ಅಮ್ಮ, ಮುಂದಿನ ದಿನಗಳಲ್ಲಿ ನಿಮಗೆ ದೂರು ನೀಡುವ ಯಾವುದೇ ಅವಕಾಶ ನೀಡುವುದಿಲ್ಲ ಎಂದಳು. ಹೀಗೆ ಹೇಳಿ ಅವಳು ತನ್ನ ಕೋಣೆಗೆ ಹೋದಳು. ಮನೆಯ ವಾತಾವರಣ ಸಾಮಾನ್ಯವಾಗಲು 1 ಅಥವಾ 2 ವಾರಗಳು ಬೇಕಾಯಿತು. ಆದರೆ ಈಗ ಮಾಧವಿ ಎಂದು ತನ್ನ ಮೈದುನನ ಮೇಲೆ ಅತಿಯಾದ ಅಧಿಕಾರ ಚಲಾಯಿಸುತ್ತಿರಲಿಲ್ಲ. ಈ ವಿಷಯದಿಂದ ಸುಧಾಗೂ ದೊಡ್ಡ ನಿರಾಳತೆ ಆಯಿತು. ಅವಳ ಅತ್ತೆ ಬುದ್ಧಿವಂತೆಯಾಗಿದ್ದರಿಂದ ಬೆಂಕಿ ಹೊತ್ತಿಕೊಳ್ಳುವುದಕ್ಕಿಂತ ಮೊದಲೇ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಳು. ಸ್ನೇಹಿತರೆ, ಕುಟುಂಬದಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಮಿತಿ ಇರುತ್ತದೆ ಮತ್ತು ಅದೇ ಮಿತಿಯಲ್ಲಿ ಬದುಕಿ ಸಂಬಂಧಗಳನ್ನು ನಿರ್ವಹಿಸಿದರೆ ಮಾತ್ರ ಮನೆಯಲ್ಲಿ ಪ್ರೀತಿ ಮತ್ತು ಗೌರವ ಇರುತ್ತದೆ. ಯಾವುದೇ ಹೆಂಡತಿಗೂ ತನ್ನ ಗಂಡನ ಸಮಯ ಮತ್ತು ಪ್ರೀತಿ ಬೇಕಾಗುತ್ತದೆ. ಆದ್ದರಿಂದ ಅವಳ ಹಕ್ಕುಗಳು ಮತ್ತು ಭಾವನೆಗಳನ್ನು ಗೌರವಿಸುವುದು ಮುಖ್ಯ. ಮನೆಯ ಹಿರಿಯರು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದಾಗ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುವುದಕ್ಕಿಂತ ಮೊದಲೇ ಮಾಯವಾಗುತ್ತವೆ ಮತ್ತು ಕುಟುಂಬದ ಒಗ್ಗಟ್ಟು ಉಳಿಯುತ್ತದೆ. ಆದ್ದರಿಂದ ಸ್ನೇಹಿತರೆ, ಕಥೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.